ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮ ಯಶಸ್ವಿ ಆಯಿತು. ಅದ್ರ ಬಗ್ಗೆ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಕುಮಾರಣ್ಣವ್ರಿಗೆ ನಮ್ಮ ಕೆಲಸಂತ ಮತದಾರರ ಪ್ರಭುಗಳಿಗೆ ಒಂದು ಕೃತಜ್ಞತೆ ನಾನೇ ಅಲ್ಲಿ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋದು ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ತಾಲೂಕು ಶಾಸಕನಾಗಿ JDS ವತಿಯಿಂದ ಸ್ವಾಗತ ಮಾಡ್ಕೊಳ್ಳೋದು, JDS ಮತ್ತು BJP ವತಿಯಿಂದ ಸ್ವಾಗತ ಮಾಡ್ಕೊಂಡಿದ್ವಿ. ಬಂದಂಥ ಎಲ್ಲರಿಗೂ ಸಹ ಒಂದು ಭೋಜನ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ. ತಾಲೂಕಿನ ಎಲ್ಲ ಸಮಸ್ತ BJP JDS ಮತ್ತು ಇತರ ನಾಗರಿಕರಿಗೆ ಎಲ್ಲರೂ ಸಹ ಭೋಜನ ಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಕುಮಾರಣ್ಣವರು ಸಹ ನಾನು ಮಂಡ್ಯ ಜಿಲ್ಲೆ ಸಂಸದನಾಗಿ ಆಯ್ಕೆ ಮಾಡಿರ್ತೀನಿ. ನಿಮಗೆ ಧನ್ಯವಾದಗಳು. ತಕ್ಷಣದಲ್ಲೇ ಕೆಲಸಗಳಾಗಲ್ಲ, ಸ್ವಲ್ಪ ಅವಕಾಶ ಕೊಡಿ. ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರದೇಶದ ಸಮಸ್ಯೆಗಳನ್ನ ಹತ್ಕೊಂಡು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಡಿದರೆ ಒಬ್ಬರು ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿರೋದ್ರಿಂದ ಅವರ ಕೆಲಸವನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ಗಮನಿಸಿದರು. ಹಾಗಾಗಿ ಸುಮಾರು ಬಾರಿ ಅವ್ರ ಬಗ್ಗೆ ವಿಶೇಷವಾಗಿ ಒಂದು ಅಭಿನಂದನಾಪೂರ್ವವಾಗಿ ಪ್ರಶಂಸೆಯ ಮಾತುಗಳನ್ನಾಡಿದರು. ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ. ಜೊತೆಗೆ ಕೇಂದ್ರದಲ್ಲಿ ಉತ್ತಮವಾದ ಸ್ಥಾನಮಾನ ಕೊಟ್ಟಿರೋಂಥ ಕಲ್ಪನೆ ಮೇಲೇ ಕುಮಾರಣ್ಣವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ರು. ನಮ್ಮ ಕಲ್ಪನೆ, ನಮ್ಮ ಭಾವನೆಗಳಿಗೆ ಖುಷಿ ಆಗ್ದಂಗೆ ಕೇಂದ್ರ ಸರ್ಕಾರದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳು. ನಮಗೆ ಗೊತ್ತಿದೆ, ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಇರಿಗೇಷನ್ ವಿಚಾರ ಬಂದಾಗ ಒಂದು ಮೋದಿಯವರು ಕೂಡ ಅವರ ಹತ್ರ ಸಲಹೆ ತಗೋತಾರೆ. ನೀರಾವರಿ ವಿಚಾರದಲ್ಲಿ ತಜ್ಞರು ಅಂತಾರಾಜ್ಯ ಜಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಬಗೆಹರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವತ್ತು ವಿಶೇಷವಾದ ನೀರಾವರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ವಿಶೇಷವಾದ ರೈತರಿಗೆ ಕಾಶ್ಮೀರದಲ್ಲಿ ಯಾವುದೇ ರೀತಿ ಬೆಂಬಲ ಇಲ್ಲದಂಗೆ ಇದೊಂದು ಸಪೋರ್ಟ್ ಅನ್ನೋದಕ್ಕಿಂತ ಸೆಕ್ಯೂರಿಟಿ ಇಲ್ಲದಂಗೆ ಕಾಶ್ಮೀರ ಸುತ್ತಿ ಎಲ್ಲ ಕಡೆ ಪ್ರವಾಸ ಮಾಡಿ ಅದಕ್ಕೆ ಅವ್ರಿಗೆ ಒಂದು ಚುನಾವಣೆ ಮಾಡೋದು, ಆ ಭಾಗಕ್ಕೆ ಹೋದಂಥ ಪ್ರಸಂಗಗಳೆಲ್ಲ ಇದೆ. ಪ್ರಧಾನ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಈ ಭಾಗಕ್ಕೆಲ್ಲ ವಿಶೇಷವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಡಾಕ್ಟ್ರೇಟ್ ಪದವಿ, ಅದಕ್ಕಿಂತ ಉತ್ತಮವಾದ ಪದವಿ ಕೊಡಬೇಕು. ಡಾಕ್ಟ್ರೇಟ್ ಪದವಿ ಕೊಟ್ಟಿರೋದಕ್ಕೆ ಅವ್ರನ್ನ ನಾವು ಆ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಂಥವ್ರಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಅದಕ್ಕೆ ಇನ್ನೂ ಉತ್ತಮವಾದ ಒಂದು ರಾಷ್ಟ್ರದ ಸರ್ವಶ್ರೇಷ್ಠ ಪ್ರಧಾನದ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ತಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ 8 ಕ್ಷೇತ್ರದಲ್ಲೂ ಸಹ ಕುಮಾರಣ್ಣಗೆ ಭರ್ಜರಿಯ ಒಂದು ಗೆಲುವನ್ನು ಕೊಟ್ಟಿದೆ. ಎಲ್ಲ ಕಡೆಯೂ ಸಹ ಲೀಡ್ ಆಗಿದೆ. ಅದಕ್ಕಿಂತ ಮುಂದುವರೆದು ಮಾತಾಡಬೇಕಂದ್ರೆ ಬಹುತೇಕ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಜನವಿರೋಧಿ ನೀತಿಗಳನ್ನ ಕಂಡು ಜನಗಳು ಬೇಸತ್ತಿದ್ದಾರೆ. ಹಾಗಾಗಿ ಸರ್ಕಾರನೇ ಇವತ್ತು ಸಿಸ್ಟಮ್ಗೆ ಸಲಹೆ ಚುನಾವಣೆ ಮಾಡಬೇಕಾಯಿತು. ಪದೇ ಹಿಂದೆ ಹೋಗ್ತಾ ಇದೆ. ತಕ್ಕ ಪಾಠ ಇನ್ನೂ ಸಹ ಮುಂದಕ್ಕೂ ಸಹ ಕಲಿಸ್ತಾರೆ. ಕುಮಾರಣ್ಣ ನೇತೃತ್ವದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಮಾಜಿ ಸಚಿವರು, ಆರೋಗ್ಯ ಸಚಿವರ ಒಂದು ಮಾರ್ಗದರ್ಶನದಲ್ಲಿ, ಮಾರ್ಗದರ್ಶನದಲ್ಲಿ ಎಲ್ಲ ಕಡೆಯೂ ಸಹ ಗೆಲ್ಲುತ್ತೆ.